ನಮಸ್ಕಾರಗಳು. ನಾನು ನಿಮ್ಮ ತನೀಶ್. ನಾನು 4ನೇ ತರಗತಿ ಈ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದಿನ ನಮ್ಮ ವಿಷಯ ಕರುನಾಡಿನ ಸಾಧಕರು. ಈ ದಿನ ನಾನು ನಿಮ್ಮ ಮುಂದೆ ಕರುನಾಡಿನ ಸಾಧಕ ಡಾಕ್ಟರ್ ಯು ಆರ್ ರಾವ್ ಆಗಿ ನಿಂತಿದ್ದೇನೆ. ನನ್ನ ಜನನ ಮಾರ್ಚ್ 10, 1932ರಲ್ಲಿ ಉಡುಪಿ ಜಿಲ್ಲೆಯ ಮಾರ್ಪಳ್ಳಿಯಲ್ಲಾಗಿ ತಾಯಿ ಕೃಷ್ಣವೇಣಿಯಮ್ಮ, ತಂದೆ ಕೃಷಿಕ ಲಕ್ಷ್ಮೀನಾರಾಯಣ ರಾವ್. ನನ್ನ ಹೆಸರು ಉಡುಪಿ ರಾಮಚಂದ್ರ ರಾವ್. ಆದರೂ ನನ್ನ ಗೆಳೆಯರು ಹಾಗೂ ಆತ್ಮೀಯರು ನನ್ನನ್ನು ಯುವ ರಾವ್ ಎಂದೇ ಕರೆಯುತ್ತಾರೆ. ನನ್ನ ವಿದ್ಯಾಭ್ಯಾಸ ಉಡುಪಿ, ಅನಂತಪುರ, ಮದ್ರಾಸ್, ಬನಾರಸ್ಗಳಲ್ಲಾಯಿತು. 1952ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ BSc ಪದವಿ, 1954ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ MSc ಪದವಿ, 1960ರಲ್ಲಿ ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ PhD ಪದವಿ ಕೂಡ ಪಡೆದು ನಂತರ ಅಮೆರಿಕದ ಟೆಕ್ಸಸ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ಸಂಶೋಧಕನಾಗಿ ಸೇವೆ ಸಲ್ಲಿಸಿದ್ದೇನೆ. 1966ರಲ್ಲಿ ಭಾರತಕ್ಕೆ ಹಿಂದಿರುಗಿ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿ ನಂತರ ಅನೇಕ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದ ನಾನು ಬೆಂಗಳೂರಿನ ನೆಹರು ಪ್ಲಾನೆಟೋರಿಯಂನ ಅಧ್ಯಕ್ಷನಾಗಿದೆ. 1972ರಲ್ಲಿ ಭಾರತದ ಮೊದಲ ಉಪಗ್ರಹದ ನಿರ್ಮಾಣದಲ್ಲಿ ಮುಖ್ಯ ಮಾರ್ಗದರ್ಶಕನಾಗಿ ಸೇವೆ ಸಲ್ಲಿಸಿದ್ದೇನೆ. ನಂತರ PSLV, ASLV, GSLV, ಭಾಸ್ಕರ್, ಆಪಲ್, ರೋಹಿಣಿ, INSAT-1, INSAT-2, IRS-1 ಮುಂತಾದ 18 ಉಪಗ್ರಹಗಳ ನಿರ್ಮಾಣದಲ್ಲಿ ಮುಖ್ಯ ಮಾರ್ಗದರ್ಶಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಇಸ್ರೋನ ವಿವಿಧ ಹುದ್ದೆಗಳನ್ನು 1985ರಲ್ಲಿ ಇಸ್ರೋದಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾದೆ. ನನಗೆ ಸಂದ ಪ್ರಮುಖ ಪ್ರಶಸ್ತಿಗಳು: ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹರಿಯಂ ವಿಕ್ರಮ್ ಸಾರಾಭಾಯಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಎಲೆಕ್ಟ್ರಾನಿಕ್ ಮ್ಯಾನ್ ಆಫ್ ಇಯರ್ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ವಾಷಿಂಗ್ಟನ್ ಹಾಲ್ ಆಫ್ ಫೇಮ್ನ ಗೌರವ, ಪದ್ಮವಿಭೂಷಣ ಪ್ರಶಸ್ತಿಗಳು ಸಂದಿವೆ. ಗೆಳೆಯರೇ, ಇದು ನನ್ನ ಕಿರು ಪರಿಚಯ. ಧನ್ಯವಾದಗಳು.